ಮತ್ತು ಅಬಕಾರಿ ಇಲಾಖೆಯಲ್ಲಾಗಿರ್ತಕ್ಕಂಥ ಹಗರಣದ ಬಗ್ಗೆ ಈಗಾಗಲೇ ನಾವು ತನಿಖೆಗೆ ಕೇಳಿದ್ರಿ. ಇನ್ನೂ ಕೂಡ ತನಿಖೆ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯವ್ಯಾಪಿ ಜಿಲ್ಲಾ ವೈಸ್ ಹೋರಾಟಗಳನ್ನು BJP ಹಮ್ಮಿಕೊಂಡಿದೆ, ಮಾಡ್ತಾ ಇದ್ದೀರಿ. ಆದರೆ ಈ ಸರ್ಕಾರ ಈ ತನಿಖೆಯನ್ನು ಮಾಡದೆ ಮುಚ್ಚಾಕ್ತಾ ಇದ್ದಾರೆ. ಅಂದರೆ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಪಾಲು ಹೋಗ್ತಾ ಇದೆ. ರಾಹುಲ್ ಗಾಂಧಿಯವ್ರಿಗೆ ಡೈರೆಕ್ಟಾಗಿ ATM ರಾಹುಲ್ ಗಾಂಧಿಯವ್ರಿಗೆ ಹಣ ಹೋಗ್ತಾ ಇದೆ. ಅದಕ್ಕೋಸ್ಕರ ಅವರೂ ಬಾಯಿ ಬಿಚ್ಚದೇ ಇರತಕ್ಕಂಥದ್ದು ಸ್ಪಷ್ಟ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ವಂದೇ ಮಾತರಂ ಹಾಡನ್ನು 150 ವರ್ಷ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅದನ್ನು ರಾಷ್ಟ್ರಗೀತೆಯಾಗಿ ಘೋಷಣೆ ಮಾಡಿರೋವಂಥದ್ದು, ಎಲ್ಲ ಪದಗಳನ್ನು ಪೂರ್ತಿ ಹೇಳಬೇಕು ಅಂತ ಘೋಷಣೆ ಮಾಡಿರೋವಂಥದ್ದು. ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಹಿಂದೆ ಕಾಂಗ್ರೆಸ್ ಅವರು ಅದಕ್ಕೆ ಸೆನ್ಸರ್ ಕಟ್ ಮಾಡಿ ಪದಗಳನ್ನೆಲ್ಲ ಸೆನ್ಸರ್ ಹೊಡೆದಿದ್ರು. ಆ ಸೆನ್ಸರ್ ಹೊಡೆದಿರೋ ಪದಗಳನ್ನೆಲ್ಲ ಮತ್ತೆ ಸೇರಿಸಿರುವಂಥ ನರೇಂದ್ರ ಮೋದಿ ಈ ದೇಶದ ಘನತೆ ಗೌರವವನ್ನು, ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಎಬ್ಬಿಸಿದಂಥ ವಂದೇ ಮಾತರಂಗೆ ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸಿದಂಥ ನರೇಂದ್ರ ಮೋದಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲು ಪ್ರಾರಂಭ ಆಗಿದ್ದೆ ವಂದೇ ಮಾತರಂ ಆಡಬೇಕು ಅಂತೇಳಿ ಎಲ್ಲರ ಒತ್ತಾಯ ಇತ್ತು. ಅದೇ ರೀತಿ ಆಡೋ ಅಂಥದ್ದಕ್ಕೆ ನೆಹರು ಒಂದು ಪತ್ರ ಬರೆದರು. ವೆಸ್ಟ್ ಬೆಂಗಾಲ್ಗೆ ಒಂದು ಪತ್ರವನ್ನು ಬರೆದು ಅಲ್ಲಿ ಕವಿಗಳಿಗೆ, ಅಲ್ಲಿನ ಸರ್ಕಾರಕ್ಕೆ ಎಲ್ಲ ಬರೆದ್ರು. ಈ ವಂದೇ ಮಾತರಂ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ನೋವಾಗ್ತಾ ಇದೆ, ಅದಕ್ಕೋಸ್ಕರ ಬೇಡ ಅಂತ ಅಭಿಪ್ರಾಯನ ವ್ಯಕ್ತ ಮಾಡಿದ್ದು ನೆಹರು ಅವರೇ. ಆಮೇಲೆ ಒತ್ತಡ ಜಾಸ್ತಿ ಆದಾಗ, ಸಾಹಿತಿಗಳಿಂದ, ದೇಶ ಪ್ರೇಮಿಗಳಿಂದ ಒತ್ತಡ ಜಾಸ್ತಿ ಆದಾಗ ಅದು ಸ್ವಲ್ಪ ಸೆನ್ಸರ್ ಕಟ್ ಹೊಡೆದು ಅದನ್ನು ಆಡೋ ಅಂಥದ್ದಕ್ಕೆ ಅವಕಾಶ ಮಾಡಿದರು. ಆದರೆ ಪೂರ್ತಿ ಆಡಲ್ಲ. ಅದು ಸೆನ್ಸರ್ ಕಟ್ ಮಾಡಿದ ಯಾರು? ನೆಹರು ಸೆನ್ಸರ್ ಕಟ್. ಅದು ನೆಹರು ಸೆನ್ಸರ್ ಕಟ್ಟಿಂದ ಹೊರಗಿದ್ದ ಪದಗಳನ್ನು ಮೋದಿಯವರು ಇವತ್ತು ಆ ಚರಣಗಳನ್ನು ಆಡುವಂಥದ್ದಕ್ಕೆ ಅವಕಾಶ ಮಾಡಿದ್ದಾರೆ. ಅದರಲ್ಲಿ ದುರ್ಗೆನೂ ಒಂದು ಶಕ್ತಿಯ ಸಾಮರ್ಥ್ಯ ಪ್ರತಿರೂಪವಾದಂಥ ದುರ್ಗೆ ಹೆಸರು ಬಂದಿರೋದು ಸ್ವಾಗತ ಮಾಡ. ನಮಗೂ ಭಾರತ ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಗೆ ಭಾರತ ಇಂಪಾರ್ಟೆಂಟು, ಅವ್ರಿಗೆ ಅಲ್ಲ ಇಂಪಾರ್ಟೆಂಟು. ನಮ್ಗೆ ಹಿಂದೂಸ್ತಾನ ಇಂಪಾರ್ಟೆಂಟು, ಅವ್ರಿಗೆ ಅಲ್ಲ ಇಂಪಾರ್ಟೆಂಟು. ವ್ಯತ್ಯಾಸ ಇಷ್ಟೆ. ಈ ನೆಲ, ಈ ಜಲ, ಈ ಅನ್ನ ಎಲ್ಲ ತಿಂದ ಮೇಲೆ ನಾವೆಲ್ಲರೂ ಭಾರತೀಯರೇ. ಅದರಿಂದ ಯಾರೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ 3 ಪೈಸದ ಬೆಲೆನೇ ಇಲ್ಲ. ಮೋದಿಯವರು ಆದೇಶ ಮಾಡಿದ್ದಾರೆ, ಅದು ಕಾನೂನು. ಈಗ ಕಾನೂನನ್ನು ಪಾಲನೆ ಮಾಡಬೇಕು.